ನಾನು ನನ್ನ ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ಯಾವ ದಂಪತಿಗಳು ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ಅವರು ಡೇ ಟೈಮಲ್ಲಿ ದಾಂಪತ್ಯ ಇಡೋದ್ರಿಂದ ಸೇರೋದ್ರಿಂದ ಆದಷ್ಟು ಜಾಸ್ತಿ ಆಗುತ್ತೆ ಅವರ ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸ್ ಅಂತ. ಸೊ ಇದ್ರ ಮೇಲೆ ನನಗೆ ರಿಪೀಟೆಡ್ ಆಗಿ ಕ್ವಶನ್ಸು ಕಾಮೆಂಟ್ಸ್ನ ಮೂಲಕ ಬರ್ತಾನೆ ಇದೆ, ಮ್ಯಾಮ್ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡಿ ಅಂತ. ದಂಪತಿಗಳು ಡೇ ಟೈಮಲ್ಲಿ ಸೇರೋದ್ರಿಂದ ಬೇಗ ಪ್ರೆಗ್ನೆಂಟ್ ಆಗ್ತಾರಾ ಮಹಿಳೆಯರು, ಅಥವಾ ರಾತ್ರಿ ಹೊತ್ತು ದಾಂಪತ್ಯ ಇಡೋದ್ರಿಂದ ಬೇಗ ಪ್ರೆಗ್ನೆಂಟ್ ಆಗಲಿಕ್ಕೆ ಚಾನ್ಸಸ್ ಇದೆಯಾ ಅಂತ. ಸೊ ಈ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ. ರಿಸರ್ಚ್ನ ಮೂಲಕ ಯಾವ ದಂಪತಿಗಳು ಅರ್ಲಿ ಮಾರ್ನಿಂಗ್ ಅಲ್ಲಿ ಅಂದ್ರೆ 6:30 ಯಿಂದ 7:30 ಒಳಗಡೆ ದಾಂಪತ್ಯವನ್ನ ಇಡ್ತಾರೆ, ಇಂಥ ಕಪಲ್ಸ್ ಅಲ್ಲಿ ಪ್ರೆಗ್ನೆನ್ಸಿ ಆಗುವಂತಹ ಚಾನ್ಸಸ್, ಮಹಿಳೆಯರಲ್ಲಿ ಗರ್ಭ ನಿಲ್ಲುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಪುರುಷರಲ್ಲಿ ಬೆಳಗ್ಗೆ ಅಂದ್ರೆ ಅರ್ಲಿ ಮಾರ್ನಿಂಗು ಏನು ಸ್ಖಲನ ಆಗುತ್ತೆ, ಡಿಸ್ಚಾರ್ಜ್ ಆಗುತ್ತೆ, ಇದರಿಂದ ಹೊರಬರುವಂತಹ ವೀರ್ಯ ಆಗಿರ್ಬೋದು, ವೀರ್ಯಾಣು ಆಗಿರ್ಬೋದು ತುಂಬಾನೇ ಹೆಲ್ತಿ ಇರುತ್ತೆ. ಸ್ಪರ್ಮ್ ಅಂದ್ರೆ ವೀರ್ಯಾಣುವುದು ಚಲನಶೀಲತೆ ಅಂದ್ರೆ ಮೊಟಿಲಿಟಿ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮಹಿಳೆ ಪ್ರೆಗ್ನೆಂಟ್ ಆಗಲಿಕ್ಕೆ, ಅದು ಕೂಡ ಬೇಗ ಪ್ರೆಗ್ನೆಂಟ್ ಆಗಲಿಕ್ಕೆ. ಯಾಕೆಂದರೆ ಓವ್ಯುಲೇಷನ್ನ ನಂತರ ಎಷ್ಟು ಬೇಗ ಎಷ್ಟು ಸ್ಪೀಡ್ ಆಗಿ ವೀರ್ಯಾಣು ಹೋಗಿ ಆ ಅಂಡಾಣುನ ಫಲೀಕರಣ ಮಾಡುತ್ತೋ ಅಷ್ಟು ಬೇಗ ಮಹಿಳೆ ಪ್ರೆಗ್ನೆಂಟ್ ಆಗ್ತಾರೆ. ಹಾಗಾಗಿ ಇಲ್ಲಿ ಮಾರ್ನಿಂಗ್ ಟೈಮಲ್ಲಿ ಡಿಸ್ಚಾರ್ಜ್ ಆಗಿರುವಂತಹ ಸ್ಖಲನವಾಗಿರುವಂತಹ ವೀರ್ಯದಲ್ಲಿ ಪುರುಷರ ವೀರ್ಯಾಣು ತುಂಬಾನೇ ಹೆಲ್ತಿ ಆಗಿರುತ್ತೆ, ಚಲನಶೀಲತೆ ಅಂದರೆ ಮೊಟಿಲಿಟಿ ತುಂಬಾನೇ ಸ್ಪೀಡ್ ಆಗಿರುತ್ತೆ, ಹಾಗಾಗಿ ಬೇಗ ಮಹಿಳೆ ಪ್ರೆಗ್ನೆಂಟ್ ಆಗ್ಬೋದು. ಸೊ ಯಾರೆಲ್ಲ ಕಪಲ್ಸು ಬೇಬಿಗೋಸ್ಕರ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ, ಪ್ರೆಗ್ನೆನ್ಸಿಗೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ, ಓನ್ಲಿ ನೈಟ್ ಟೈಮ್ ದಾಂಪತ್ಯವನ್ನ ಇಡೋದ್ರ ಜೊತೆ ಅರ್ಲಿ ಮಾರ್ನಿಂಗ್ ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಈ ಒಂದು ಟಿಪ್ಸ್ ಅನ್ನ ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ ಮಹಿಳೆಯರಲ್ಲಿ ಓವ್ಯುಲೇಷನ್ ಡೇ ಅಂದ್ರೆ ಅಂಡಾಣು ಬಿಡುಗಡೆಯ ಸಮಯದಲ್ಲಿ, ಅಂಡಾಣು ಬಿಡುಗಡೆಯ ದಿನಗಳಲ್ಲಿ ನೀವು ರಿಲೇಶನ್ಶಿಪ್ ಅಲ್ಲಿ ದಾಂಪತ್ಯದಲ್ಲಿ ಇರಬೇಕಾಗಿರೋದು ತುಂಬಾನೇ ಮುಖ್ಯ ಆಗಿರುತ್ತೆ. ಯಾಕೆಂತ ಹೇಳಿದ್ರೆ ಮಹಿಳೆಯ ಓವ್ಯುಲೇಷನ್ ಆದ್ಮೇಲೆ ಕೇವಲ 24 ಗಂಟೆ ಮಾತ್ರ ಅವರಲ್ಲಿ ಅಂಡಾಣು ಜೀವಂತವಾಗಿರುತ್ತೆ. ಸೊ ಅಂಥ ಸಮಯದಲ್ಲಿ ನಿಮ್ಮ ವೀರ್ಯಾಣುವ ಅವೈಲಬಿಲಿಟಿ ಮುಂಚೆನೆ ನೀವು ದಾಂಪತ್ಯ ಇಡೋದ್ರಿಂದ, ಮುಂಚೆನೆ ನೀವು ಸೇರಿರೋದ್ರಿಂದ ಪುರುಷರ ವೀರ್ಯಾಣು 5 ದಿನ ಜೀವಂತವಾಗಿ ಮಹಿಳೆಯರ ದೇಹದಲ್ಲಿ ಗರ್ಭಾಶಯದಲ್ಲಿ ಇರೋದ್ರಿಂದ ಸೊ ಅಲ್ಲೇ ಇರುವಂತಹ ಸ್ಪರ್ಮ್ಸ್ಗಳು ವೀರ್ಯಾಣುಗಳು ಫರ್ಟಿಲೈಸ್ ಮಾಡಬಹುದು, ಬೇಗ ಪ್ರೆಗ್ನೆಂಟ್ ಆಗ್ಬೋದು. ಅಥವಾ ನೀವು ಇನ್ ಕೇಸ್ ಓವ್ಯುಲೇಷನ್ನ ಹಿಂದೆ ಏನು ನೀವು ರಿಲೇಶನ್ಶಿಪ್ ಇಲ್ಲ ಅಂತ ಹೇಳಿದ್ರೆ ಓವ್ಯುಲೇಷನ್ನ ದಿನದಲ್ಲಾದ್ರೂ ನೀವು ರಿಲೇಶನ್ಶಿಪ್ಪಲ್ಲಿ ಇರಬೇಕಾಗಿರೋದು ತುಂಬಾ ಮುಖ್ಯ ಆಗುತ್ತೆ. ಹೀಗಿದ್ದಾಗ ನಿಮ್ಮ ಚಾನ್ಸಸ್ ಜಾಸ್ತಿ ಇರುತ್ತೆ ಪ್ರೆಗ್ನೆಂಟ್ ಆಗಲಿಕ್ಕೆ. ಜಾಸ್ತಿ ಮಹಿಳೆಯರಲ್ಲಿ ವೀರ್ಯ ಸೋರುವಿಕೆ ಸಮಸ್ಯೆ ಆಗ್ತಾ ಇರುತ್ತೆ, ಇದು ತುಂಬಾ ಕಾಮನ್ ಅಂತಾನು ಹೇಳಿದ್ದೀನಿ. ಎಲ್ಲ ಮಹಿಳೆಯರಲ್ಲೂ ಈ ಒಂದು ಸಮಸ್ಯೆ ಇರುತ್ತೆ. ಯಾಕೆಂತ ಹೇಳಿದ್ರೆ ಪುರುಷರಲ್ಲಿ ಇಜಾಕ್ಯುಲೇಷನ್ ನಂತರ ಸ್ಖಲನದ ನಂತರ ಏನು ವೀರ್ಯಾಣು ಹೊರಬರುತ್ತೆ ಅದರಲ್ಲಿ ವೀರ್ಯಾಣು ಹೊರತುಪಡಿಸಿ ಬೇರೆ ಬೇರೆ ಆಗಿರುವಂತಹ ಲ್ಯೂಬ್ರಿಕೇಷನ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಸ್ಪರ್ಮ್ಗೆ ಬೇಕಾಗಿರುವಂತಹ ಒಂದು ನ್ಯೂಟ್ರಿಷನ್ ಆಗಿರ್ಬೋದು ಅದರಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಹಾಗಾಗಿ ಏನು ಹೊರಬರುತ್ತೆ ಇದು ವೀರ್ಯಾಣುನ ಹೊರತುಪಡಿಸಿ ಬೇರೆ ಬೇರೆ ಲ್ಯೂಬ್ರಿಕೇಷನ್ಸ್ ಹೊರಗಡೆ ಬರ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಹಾಗೇನೂ ನಿಮಗೆ ಜಾಸ್ತಿ ಏನಾದರೂ ಲೈಕ್ ಟೆನ್ಷನ್ ಆಗ್ತಾ ಇದೆ ವೀರ್ಯ ಸೋರುವಿಕೆಯಿಂದ ಅಂತ ಹೇಳಿದ್ರೆ ದಾಂಪತ್ಯದ ಸಮಯದಲ್ಲಿ ಸೊಂಟದ ಕೆಳಗಡೆ ಮಹಿಳೆಯರು ಪಿಲ್ಲವನ್ನು ಇಟ್ಕೊಂಡು ನೀವು ದಾಂಪತ್ಯವನ್ನ ಇಡೋದ್ರಿಂದ ಗ್ರಾವಿಟಿಯ ಸಹಾಯದಿಂದ ಬೇಗನೆ ಸ್ಪರ್ಮ್ಸ್ಗಳು ಅಂಡಾಣು ತನಕ ತಲುಪುತ್ತೆ, ಹೋಗಿ ಅಂಡಾಣುನ ಫಲೀಕರಣ ಮಾಡುತ್ತೆ. ಹಾಗೆ ದಾಂಪತ್ಯ ನಂತರ ಕೂಡ ನೀವು 5 ರಿಂದ 10 ನಿಮಿಷ ನಿಮ್ಮ ಕಾಲ್ಗಳನ್ನು, ಮಹಿಳೆಯರು ಅವರ ಕಾಲ್ಗಳನ್ನು ಮೇಲ್ಭಾಗದಲ್ಲಿ ಮಾಡಿ ಲೆಗ್ ಅಪ್ ದಿ ವಾಲ್ ಪೊಸಿಷನ್ ಅಂತ ನಾವೇನು ಹೇಳ್ತೀವಿ ಈ ಒಂದು ಭಂಗಿಯಲ್ಲಿ ಇರಬೇಕು 5 ರಿಂದ 10 ನಿಮಿಷ. ಸೊ ಆದಷ್ಟು ಕಡಿಮೆ ಇರುವಂತಹ ಮೊಟಿಲಿಟಿ, ಕಡಿಮೆ ಇರುವಂತಹ ಚಲನಶೀಲತೆ, ಕಡಿಮೆ ಇರುವಂತಹ ಸ್ಪರ್ಮ್ಸ್ಗಳು ಕೂಡ ಆದಷ್ಟು ಗರ್ಭಾಶಯದ ಒಳಗಡೆ ಮಹಿಳೆಯರಲ್ಲಿ ಹೋಗಿ ಸೇರುತ್ತೆ. ಹಾಗಾಗಿ ನಿಮಗೆ ಜಾಸ್ತಿ ಚಾನ್ಸಸ್ ಇರುತ್ತೆ ನೀವು ಬೇಗ ಪ್ರೆಗ್ನೆಂಟ್ ಆಗಲಿಕ್ಕೆ. ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ಸಾವಿರಾರು ಜನ ಇಲ್ಲಿ ತನಕ ಅವರ ಒಂದು ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡುವಾಗ ಸಕ್ಸಸ್ಸನ್ನು ಪಡ್ಕೊಂಡಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿದಂತಹ ಮಾಹಿತಿ ಮಾರ್ನಿಂಗ್ ಟೈಮಲ್ಲಿ ರಿಲೇಶನ್ಶಿಪ್ ಇಡೋದ್ರಿಂದ ಯಾಕೆ ಪ್ರೆಗ್ನೆನ್ಸಿ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇಷ್ಟ ಆಗಿದ್ದರೆ ಸಣ್ಣದಾಗಿ ಲೈಕ್ ಮಾಡಿ. ಹಾಗೆ ನಿಮಗೆ ನಮ್ಮ ಮರಿಯಂ ಮನೆಮದ್ದು ಬೇಕು, ಹಲವಾರು ವರ್ಷಗಳಿಂದ ಬೇಬಿ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ಬಟ್ ನಿಮಗೆ ಸಕ್ಸಸ್ ಸಿಗ್ತಾ ಇಲ್ಲ ಅಂದರೆ ನಿಮ್ಗೆ ಯಾವುದೇ ಕಂಡೀಷನ್ ಇದ್ರೂ ನಮ್ಮ ಮನೆಮದ್ದು ನೀವು ಟ್ರೈ ಮಾಡ್ಬೋದು 3 months. ಓಕೆನಾ? ಸೊ ಕೆಳಗಡೆ ಕಾಣ್ತಾ ಇರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡ್ಕೊಳ್ಳಿ. ಐ ನೀಡ್ ಮರಿಯಂ ಮನೆಮದ್ದು ಅಂತ ನೀವು ಟೈಪ್ ಮಾಡಿ ಕಳಿಸಿದ್ರೆ ನಮ್ಮ ಟೀಮಿಂದ ನಿಮಗೆ ರೆಸ್ಪಾನ್ಸ್ ಬರುತ್ತೆ. ನಾವೇ ನಿಮ್ಮ ಮನೆ ತನಕ ಮನೆಮದ್ದನ್ನು ಆಯುರ್ವೇದಿಕ್ ಗಿಡಮೂಲಿಕೆಯಿಂದ ಮಾಡಿರುವಂಥ ಪೌಡರ್ ಚೂರ್ಣವನ್ನು ನಿಮ್ಮ ಮನೆ ತನಕ ತಲುಪಿಸ್ತೀವಿ. ಸೊ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಅಲ್ಲಿ ತನಕ ನಮಸ್ಕಾರ.